ಇವತ್ತಿನ ವಿಶೇಷ ಇನ್ಸ್ಟೆಂಟಾಗಿ ಮಾಡುವಂತಹ ರೆಸಿಪಿ ಟೊಮೆಟೊ ಬಿರಿಯಾನಿ. ಈ ಬಿರಿಯಾನಿಗೆ ಟೊಮೆಟೊ ಬಿಟ್ಟು ಬೇರೆ ಯಾವುದೇ ತರಕಾರಿ ಬಳಸದೆ ಮಾಡಿದ್ದೇನೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ ಸುಲಭವಾಗಿ ಇದನ್ನು ಮಾಡ್ಬೋದು. ಇದರ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತದೆ. ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರುಚಿಯಾದ ಟೊಮೆಟೊ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಬಲಿತ ಚೆನ್ನಾಗಿ ಕೆಂಪಗಾಗಿರುವ ಒಂದು 4 ಟೊಮೆಟೊಗಳನ್ನು ತೆಗೆದುಕೊಂಡಿದ್ದೇನೆ. ನೀವು ನಿಮ್ಮ ರುಚಿಗೆ ಅನುಸಾರವಾಗಿ ಹೆಚ್ಚು ಅಥವಾ ಇದನ್ನು ಕಡಿಮೆ ಮಾಡ್ಬೋದು. ಇದನ್ನು ಮೊದಲಿಗೆ ಬೇಯಿಸಲಿಕ್ಕಿದೆ, ಹಾಗಾಗಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಒಂದು ಪಾತ್ರೆಯಲ್ಲಿ 1.5 ಕಪ್ಪಷ್ಟು ನೀರನ್ನು ಸೇರಿಸಿದ್ದೇನೆ. ಇಲ್ಲಿ ತೆಗೆದಿಟ್ಟ ಈ ತೊಳೆದ ಟೊಮೆಟೊವನ್ನು ಇದರಲ್ಲಿ ಸೇರಿಸುವ ಹಾಗೂ ಒಂದು 5 ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು. ಈಗ ನೋಡಿ, ಒಂದು 5 ನಿಮಿಷ ಇದನ್ನು ಬೇಯಿಸಿದ್ದಾಗಿದೆ. ಫ್ಲೇಮನ್ನು ಆಫ್ ಮಾಡುವ. ಈಗ ಒಂದೊಂದೇ ಈ ಟೊಮೆಟೊವನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಡಬೇಕು. ಇದು ತಣ್ಣದ ನಂತರ ಇದನ್ನು ಗ್ರೈಂಡ್ ಮಾಡಲಿಕ್ಕಿದೆ. ಇಲ್ಲಿ ಈ ಟೊಮೆಟೊ ಬೇಯಿಸಿದ ನೀರಿದೆಯಲ್ಲ, ಅದನ್ನು ಬಿರಿಯಾನಿ ಅನ್ನ ಬೇಯಿಸುವಾಗ ನಾವು ಬಳಸ್ಬೋದು. ಈ ಬದಿಯಲ್ಲಿ ಬೇಯಿಸಿದ ಟೊಮೆಟೊದು ಸ್ವಲ್ಪ ತಣ್ಣಗಾದ ಮೇಲೆ ಸಿಪ್ಪೆಯನ್ನು ತೆಗಿಬೇಕು. ನೋಡಿ, ಈ ಥರದಲ್ಲಿ ಎಲ್ಲ ಸಿಪ್ಪೆಯನ್ನು ತೆಗೆದಿಲ್ಲಿ ಇಟ್ಟಿದ್ದೇನೆ. ಈಗ ಇದನ್ನು ಗ್ರೈಂಡ್ ಮಾಡಲಿಕ್ಕಿದೆ. ಗ್ರೈಂಡ್ ಮಾಡುವಾಗ ಒಂದು 4 ಬ್ಯಾಡಗಿ ಮೆಣಸು, ಇದು ಒಂದು 10 ನಿಮಿಷ ನಾನು ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೆ, ಅದನ್ನು ಸೇರಿಸ್ತಾ ಇದ್ದೇನೆ. ಇದರ ಜೊತೆಗೆ 1 ಇಂಚಷ್ಟು ಶುಂಠಿ, ಒಂದು 10 ಬೆಳ್ಳುಳ್ಳಿದು ಬೀಜ ಸೇರಿಸಿದ್ದೇನೆ. ಮೆಣಸು ಇದೆಯಲ್ಲ, ಬಿಸಿ ನೀರಲ್ಲಿ ಹಾಕುವುದರಿಂದ ಮಸಾಲೆ ಸ್ಮೂತಾಗಿ ಗ್ರೈಂಡ್ ಆಗ್ತದೆ ಹಾಗೂ ಮಸಾಲೆದು ಬಣ್ಣ ಇದೆಯಲ್ಲ ತುಂಬ ಚೆನ್ನಾಗಿ ಕೆಂಪಗೆ ಬರ್ತದೆ. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ಫೈನಾಗಿ ರುಬ್ಬುವ. ನೋಡಿ, ರುಬ್ಬಿದ ಮಸಾಲೆ ಈ ಥರದಲ್ಲಿ ಆಗಿದೆ. ಈ ಬಿರಿಯಾನಿಯನ್ನು ನಾನು ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ತಾ ಇರುವುದರಿಂದ ಕುಕ್ಕರ್ ಪ್ಯಾನನ್ನು ಗ್ಯಾಸಲ್ಲಿಟ್ಟು ಫ್ಲೇಮನ್ನು ಆನ್ ಮಾಡಿದ್ದೇನೆ. ಇದರಲ್ಲೀಗ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸುವ ಹಾಗೂ ಅಷ್ಟೇ ಪ್ರಮಾಣದ ತುಪ್ಪವನ್ನು ಸಹ ಸೇರಿಸಬೇಕು. ಈಗ ಇದರಲ್ಲಿ ಕೆಲವು ಹಿಡಿ ಗರಂ ಮಸಾಲೆಯನ್ನು ಸೇರಿಸಬೇಕು. 2 ದಾಲ್ಚಿನ್ನಿದು ತುಂಡು, ಒಂದು 3 ಏಲಕ್ಕಿ, 4 ಲವಂಗ, 1 ಜಾವೇತ್ರಿ, 2 ಸ್ಟಾರ್, 1 ಪಲಾವ್ ಎಲೆ ಹಾಗೂ 1 ಸ್ಪೂನಷ್ಟು ಸೋಂಪು ಕಾಳು, ಇವಿಷ್ಟನ್ನು ಸೇರಿಸಬೇಕು. ನೀವು ಇದರಲ್ಲಿ ಹಾಕಿರುವ ಎಲ್ಲ ಬಗೆಯ ಹಿಡಿ ಗರಂ ಮಸಾಲೆ ಸೇರಿಸಬೇಕಾಗಿಲ್ಲ, ನಿಮ್ಮ ಬಳಿ ಯಾವುದಿದೆ ಅದನ್ನು ಸೇರಿಸ್ಬೋದು. ಇದನ್ನು ಬಿಸಿ ತುಪ್ಪದಲ್ಲಿ ಸೇರಿಸಿ ಒಂದು ಅರ್ಧ ನಿಮಿಷ ಫ್ರೈ ಮಾಡುವ. ಈಗ ಇದರಲ್ಲಿ ಒಂದು 10 ಸಿಪ್ಪೆ ತೆಗೆದ ಬೆಳ್ಳುಳ್ಳಿದು ಬೀಜವನ್ನು ಸಹ ಸೇರಿಸಬೇಕು. ಬೆಳ್ಳುಳ್ಳಿ ಬೀಜ ಸೇರಿಸಿ ಸ್ವಲ್ಪ ಹೊತ್ತು ಇದು ಫ್ರೈ ಮಾಡಿ ಆದ ನಂತರ ಒಂದು 2 ನೀರುಳ್ಳಿ ಉದ್ದಕ್ಕೆ ಈ ಥರದಲ್ಲಿ ಸೀಳಿದು ಸೇರಿಸಿ ಅದನ್ನು ಸಹ 1-2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ನೀರುಳ್ಳಿದು ಬಣ್ಣ ಸ್ವಲ್ಪ ಚೇಂಜ್ ಆಗಬೇಕು. ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗುವಾಗ ರುಬ್ಬಿದ ಮಸಾಲೆಯನ್ನು ಸೇರಿಸಬೇಕು. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಸಿಯಾಗಿ ಸೇರಿಸಿರುವುದರಿಂದ ಇದನ್ನು ಈ ತುಪ್ಪದಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡುವ. ರಾ ಸ್ಮೆಲ್ ಹೋಗುವವರೆಗೆ ಇದನ್ನು ಫ್ರೈ ಮಾಡಬೇಕು. ಈಗ ಇದಕ್ಕೆ ಒಂದು 2 ಟೊಮೆಟೊಗಳನ್ನು ಸ್ವಲ್ಪ ದೊಡ್ಡದಾಗಿ ತುಂಡು ಮಾಡಿದ್ದು ಸೇರಿಸಬೇಕು. ಇದು ಟೊಮೆಟೊ ಬಿರಿಯಾನಿ ಆಗಿರೋದರಿಂದ ಟೊಮೆಟೊ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸೇರಿಸ್ತಾ ಇದ್ದೇನೆ. ಈ ಥರದಲ್ಲಿ ಟೊಮೆಟೊ ಸ್ವಲ್ಪ ಜಾಸ್ತಿ ಸೇರಿಸುವುದರಿಂದ ಬಿರಿಯಾನಿದು ರುಚಿ ತುಂಬ ಚೆನ್ನಾಗಿ ಬರ್ತದೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಇದನ್ನು ಫ್ರೈ ಮಾಡುವ. ಇದನ್ನು ಈ ಮಸಾಲೆ ಜೊತೆಗೆ ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡಿದ್ದೇನೆ. ಈಗ ಇದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸಬೇಕು. ಒಂದು 1/4 ಸ್ಪೂನಷ್ಟು ಅರಶಿನ ಹುಡಿ, 1.5 ಸ್ಪೂನಷ್ಟು ಕೊತ್ತಂಬರಿ ಹುಡಿ, 1/4 ಸ್ಪೂನ್ ಜೀರಿಗೆ ಹುಡಿ ಹಾಗೂ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹುಡಿಯನ್ನು ಸೇರಿಸುವ. ಹುಡಿಗಳನ್ನು ಸೇರಿಸುವಾಗ ಗ್ಯಾಸ್ ಫ್ಲೇಮ್ ಇದೆಯಲ್ಲ ಲೋ ಮಾಡಬೇಕು. ಚೆನ್ನಾಗಿ ಮಸಾಲೆ ಜೊತೆಗೆ ಇದನ್ನು ಫ್ರೈ ಮಾಡಬೇಕು. ಈ ಬಿರಿಯಾನಿಗೆ ಇಲ್ಲಿ ನಾನು ಒಂದು 250 ಗ್ರಾಮಷ್ಟು ಬಾಸ್ಮತಿ ಅಕ್ಕಿಯನ್ನು ತೊಳೆದು ಒಂದು 10 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ಇಟ್ಟಿದ್ದೆ. ಇದರ ನೀರನ್ನು ಇಲ್ಲಿ ಡ್ರೈನ್ ಮಾಡಿ ಇದನ್ನು ಕುಕ್ಕರಲ್ಲಿ ಸೇರಿಸಬೇಕು. ನೀವು ಬಾಸ್ಮತಿ ಅಕ್ಕಿಯ ಬದಲು ಮಾಮೂಲಿ ಊಟದ ಅಕ್ಕಿಯನ್ನು ಸಹ ಬಳಸಿ ಬಿರಿಯಾನಿಯನ್ನು ತಯಾರಿಸಬಹುದು. ರುಚಿಗೆ ಉಪ್ಪನ್ನು ಸೇರಿಸುವ. ಮಸಾಲೆ ಜೊತೆಗೆ ಅಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಈ ಅಕ್ಕಿಯ 2ರಷ್ಟು ನೀರನ್ನು ನಾವು ಸೇರಿಸಬೇಕು. ಟೊಮೆಟೊ ಬೇಯಿಸಿದ ನೀರನ್ನು ಉಪಯೋಗಿಸುವುದಾದರೆ ಈ ಸಮಯದಲ್ಲಿ ನೀವು ಬಳಸ್ಬೋದು. ಕೊನೆಯದಾಗಿ ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ. ಒಂದು ಕುದಿ ಬರುವವರೆಗೆ ಇದನ್ನು ಕುದಿಸಿ ನಂತರ ಕುಕ್ಕರಿದು ಲಿಡ್ಡನ್ನು ಕ್ಲೋಸ್ ಮಾಡಿ ಕೇವಲ ಒಂದೇ ಒಂದು ಸೀಟಿಯನ್ನು ತೆಗಿಬೇಕು.
ನೀವು ಮಾಮೂಲಿ ಊಟದ ಅಕ್ಕಿ ಬಳಸೋದಾದರೆ 2 ಸೀಟಿ ತೆಗಿಬೇಕಾಗ್ತದೆ, ಆದರೆ ಬಾಸುಮತಿ ಅಕ್ಕಿಗೆ 1 ಸೀಟಿ ಸಾಕಾಗ್ತದೆ. ಈಗ ನೋಡಿ 1 ಸೀಟಿ ಬಂದಾಗಿದೆ. ಪ್ರೆಷರ್ ಕಂಪ್ಲೀಟಾಗಿ ರಿಲೀಸ್ ಆದ ನಂತರ ಇದರ ಮುಚ್ಚಳವನ್ನು ಇಲ್ಲಿ ತೆಗೆದಿದ್ದೇನೆ. ಅನ್ನ ನೋಡಿ ಎಷ್ಟು ಉದುರುದುರಾಗಿ ಬಂದಿದೆ ಅಂತ, ಒಳ್ಳೆ ಗಮಸ ಬರ್ತಾ ಇದೆ. ಒಮ್ಮೆ ಇದನ್ನು ಅಂಚಿನಿಂದ ಈ ರೀತಿಯಲ್ಲಿ ಮೆಲ್ಲನೆ ಮಿಕ್ಸ್ ಮಾಡುವ. ಸೂಪರ್ ಟೇಸ್ಟಿ, ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗುವಂತಹ ಟೊಮೆಟೊ ಬಿರಿಯಾನಿ ಇಲ್ಲಿ ಸರ್ವಿಂಗಿಗೆ ರೆಡಿಯಾಗಿದೆ. ನೀವಿದನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು, ಅಥವಾ ಮಧ್ಯಾಹ್ನದ ಊಟಕ್ಕೆ ಅನ್ನ ಸಾಂಬಾರು ಸಪರೇಟಾಗಿ ಮಾಡುವ ಬದಲು ಇದನ್ನು ಮಾಡ್ಬೋದು. ಲಂಚ್ ಬಾಕ್ಸ್ಗೆ ಇದು ಕಟ್ಟಿಕೊಡಲಿಕ್ಕೆ ಸಹ ತುಂಬ ಚೆನ್ನಾಗಿ ಆಗ್ತದೆ. ಇದನ್ನಿಲ್ಲಿ ನಾನು ರಾಯ್ತ ಹಾಗೂ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಾಗಿದೆ ಅಂತ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ರೆಸಿಪಿ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ಲೀಸ್ ಶೇರ್ ಮಾಡುವುದನ್ನು ಮರಿಬೇಡಿ. ಮತ್ತೊಂದು ಹೊಸ ರುಚಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.